ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿರಾ ಘಟಕ, ಶಿರಾ ನಗರಾಭಿವೃದ್ಧಿ ಪ್ರಾಧಿಕಾರ ಹಾಗೂ ನಗರಸಭೆ ಶಿರಾ ಇವರ ಸಹಯೋಗದಲ್ಲಿ ಶಿರಾ ನಗರದ ಜಾಜಮ್ಮನ ಕಟ್ಟೆಯನ್ನು ಪುನಶ್ಚೇತನಗೊಳಿಸುವ ಕಾಮಗಾರಿಯ ಮೊದಲ ಹಂತವಾಗಿ ಕೆರೆಯ ಹೂಳು ತೆಗೆಯುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕರಾದ ಡಾ ಟಿ.ಬಿ. ಜಯಚಂದ್ರರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರಾದ ಜೀಶಾನ್ ಮೊಹಮ್ಮದ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪಿಆರ್ ಮಂಜುನಾಥ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರವೀಣ್, ಸದಾಶಿವಗೌಡ, ನಗರಸಭೆ ಪೌರಾಯುಕ್ತರಾದ ರುದ್ರೇಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದ ರಂಗಸ್ವಾಮಯ್ಯ, ನಗರಸಭೆ ಸದಸ್ಯರಾದ ರಾಘವೇಂದ್ರ, ರಾಧಾಕೃಷ್ಣ, ರಾಮು, ಸ್ವಾತಿ ಮಂಜೇಶ್, ಉಮಾ ವಿಜಯರಾಜ್, ಸರೋಜ ನಾಯಕ್ ಸೇರಿದಂತೆ ಅನೇಕ ಗಣ್ಯರು, ಮುಖಂಡರು ಹಾಗೂ ಜಾಜಿಕಟ್ಟೆ ಅಭಿವೃದ್ಧಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಪ್ರಥಮವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಗೌರವಾನ್ವಿತರು, ಹಿರಿಯರಾಗಿರ್ತಕ್ಕಂಥ ವೀರೇಂದ್ರ ಹೆಗ್ಗಡೆ ಅವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸೋದಕ್ಕೆ ಇಚ್ಛೆಪಡ್ತೇನೆ. ಬಹುಶಃ ಇವತ್ತು ಧರ್ಮಸ್ಥಳದ ಯೋಜನೆಗಳು ಆ ವ್ಯಾಪ್ತಿ ಎಲ್ಲಿಗೆ ಹೋಗಿದೆ ಅಂತ ಹೇಳಿದ್ರೆ ಅದು ಹೇಳೋದಕ್ಕೆ ಸಾಧ್ಯ ಅಲ್ಲ. ನಮಗೆ ನಾವು ಜಾಜಿಕಟ್ಟೆಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ, ಆದರೂ ಕೂಡ ಇಲ್ಲಿ ಈ ಕಾಮಗಾರಿಗಳನ್ನು ಕೈಗೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವೀರೇಂದ್ರ ಹೆಗ್ಗಡೆ ಅವರು ಸಿರಾಕ್ ಬಂದ ಮೇಲೆ ಕಳೆದ 15-20 ವರ್ಷದಿಂದ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಮನವಿ ಮಾಡಿದ ತಕ್ಷಣವೇ ಸಿರಾಕ್ ಆದ್ಯತೆ ಕಾರ್ಯಕ್ರಮವಾಗಿ ಮಾಡಿದ್ದಾರೆ. ಸುಮಾರು 19 ಲಕ್ಷ ಇದರಲ್ಲಿ ಜಾಜಿಕಟ್ಟೆ ನೀರನ್ನು, ಕೊಳಚೆ ನೀರನ್ನು ಹೊರಗಡೆಗೆ ಕಳಿಸೋದಕ್ಕೆ ಒಂದು ದಾರಿಯನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನನ್ನ ಅಭಿಲಾಷೆ ಏನು ಅಂತ ಹೇಳಿದ್ರೆ ಸ್ವಲ್ಪ ಇಲ್ಲಿ ಆಳ ಆಗಬೇಕು. ಜಾಜಿಕಟ್ಟೆಯಲ್ಲಿ ಹೆಚ್ಚು ನೀರು ನಿಂತರೆ ಅಂತರ್ಜಲ ಜಾಸ್ತಿ ಆಗ್ತದೆ, ಸಿರಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಜನ ವೀರೇಂದ್ರ ಹೆಗ್ಗಡೆ ಅವರನ್ನು ನೆನೆಸುವಂಥ ರೀತಿಯಲ್ಲಿ ಆಗ್ತದೆ. ಎಲ್ಲೋ ದೂರದಲ್ಲಿ ಮಾಡಿದರೆ ಯಾರಿಗೂ ಕಣ್ಣಿಗೆ ಕಾಣಲ್ಲ, ಇದು ಕಣ್ಣಿಗೆ ಕಾಣ್ತದೆ. ಸೊ ಹಾಗಾಗಿ ನಿಮಗೂ ಒಳ್ಳೆ ಹೆಸರು ಬರ್ತದೆ ಮತ್ತು ನಿಮ್ಮ ಸಂಸ್ಥೆ ಬಗ್ಗೆ ಕೂಡ ಹೆಚ್ಚು ಗೌರವ ಬರ್ತದೆ. ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಅವರೇ ನಮಗೆ ದೇವರು. ನಮಗೆ ನಿಜವಾದ ದೇವರು ಎಲ್ಲರು ಅಂತಂದರೆ ಅವರೇ ಮನುಷ್ಯರ ರೂಪದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಸೇವೆ ಮಾಡ್ತಕ್ಕಂಥವ್ರು, ಅಂದರೆ ಜನರ ಋಣ ತೀರಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಅವರೇ ನಿಜವಾದಂಥ ನಮಗೆ ದೇವರು. ಅವರೇ ನಮಗೆ ಮಾರ್ಗದರ್ಶಕರು. ಬಂಡ್ ಸ್ಟ್ರೆಂಥನಿಂಗ್ ಮಾಡೋದು, ಆಮೇಲಿಂದ ವಾಕಿಂಗ್ ಪಾತು, ಬೋಟಿಂಗು ಮಾಡಬೇಕು ಅಂತ ಇದ್ದೀವಿ. ಆಮೇಲೆ ಒಂದು ಕಲ್ಯಾಣಿ ನಾವು ನಮ್ದು ಫುಲ್ ಅಮೌಂಟ್ ಹಾಕ್ಬಿಟ್ಟಿದ್ದೀವಿ, ಇದಕ್ಕೆ 4.25 ಕೋಟಿ ಹಾಕಿದ್ವಿ. ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ಏನು ನಾವು ಈ ಜಾಜಿಕಟ್ಟೆಯನ್ನ ಅಮಾನಿ ಪಾರ್ಕ್ ತರ ಮಾಡ್ಬೇಕು ಅಂತ ಒಂದು ಕನಸು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಈಗ ನೀರ್ ತೆಗಿಬೇಕಾದ್ರೆ ನಮ್ಗೆ ಸುತ್ತಮುತ್ತಿನ ಜನ ಹೇಳ್ತಾ ಇದ್ರು ಒತ್ತುವರಿ ಆಗುತ್ತೆ ಕಣಮ್ಮ, ಯಾಕ್ರಮ್ಮ ಇರೋ ನೀರಾದ್ರೂ ಬಿಡ್ರಿ ಅಂತ. ಬಟ್ ನಾವು ನೀಟಾಗಿ ಪ್ಲಾನ್ ಮಾಡಿದ್ದೀವಿ. ಫೆನ್ಸಿಂಗ್ ಮಾಡಿಬಿಟ್ಟು ಅಟ್ಲೀಸ್ಟ್ ಇರೋದನ್ನಾದ್ರೂ ಉಳಿಸ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಹಿಂದೆ ಆಗೋಗಿರೋದೆಲ್ಲ ನಾವು ಇವಾಗ ಏನು ಗಣನೆಗೆ ತಗೊಳಕ್ ಆಗಲ್ಲ, ನಮ್ಗೇನು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಮುಂದಕ್ಕಂತೂ ಇದನ್ನ ಒಂದು ಒಳ್ಳೆ ಅಮಾನಿ ಪಾರ್ಕ್ ತರ ಏನು ನಮ್ಮ ಇವರು ಸೂಡ ಕಮಿಷನರ್ ಆದಂಥ ರಂಗಸ್ವಾಮಿ ಸರ್ ಅವರು ಪ್ಲಾನ್ ಮಾಡಿದ್ದಾರೆ. ಅದ್ರ ಪ್ರಕಾರ ಅವರು ಅಮಾನಿ ಕೆರೆ ಕೂಡ ಅವರೇ ಪ್ಲಾನ್ ಮಾಡಿದ್ದಂತೆ. ಸೊ ನಮಗೂ ಒಂದು ಭರವಸೆ ಬಂದಿದೆ, ಖಂಡಿತ ಇನ್ನೊಂದು ವರ್ಷದೊಳಗೆ ಆಗುತ್ತೆ ಅಂತ. ಪಾರ್ಕ್ ಮಾಡಿ ಸೂಡದಲ್ಲಿ ಅಮೌಂಟ್ ಇದೆ, ಒಂದು ಕಲ್ಯಾಣಿ ಮಾಡ್ರಿ ಅಂತ ತುಂಬಾ ಸರಿ ನಾವು ಪ್ರಪೋಸಲ್ಸ್ನ ಕೊಟ್ಟಿದ್ವಿ. ಆಲ್ರೆಡಿ ಇದು ಅಳಿವಿನಂಚಲ್ಲಿತ್ತು ಅಂತದನ್ನ ಇವಾಗ ಮೇಲೆತ್ತುವಂತ ಕೆಲಸನ ಶಾಸಕರು ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ಶಿರಾದಲ್ಲಿ ಆಗ್ಲಿ ಅಂತ ಹೇಳಿ. ಮುಖ್ಯವಾಗಿ ಇದೊಂದು ಬಹಳ ಎಲ್ಲರ ನಿರೀಕ್ಷೆಯ ವ್ಯವಸ್ಥೆ. ಈ ಕೆರೆಯಿಂದಾಗಿ ಒಂದಿಷ್ಟು ಅಂತರ್ಜಲ ಹೆಚ್ಚುತ್ತದೆ ಅನ್ನುವಂಥ ಉದ್ದೇಶಕ್ಕೆ ಎಲ್ಲ ಕೌನ್ಸಿಲರ್ಗಳು, ನಗರಸಭೆ, ಅದರ ಜೊತೆಯಲ್ಲಿ ಸೂಡ ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಪಾರ್ಟಿನ ಹೂಳೆತ್ತುವಂಥ ಕೆಲಸವನ್ನು ಕನಿಷ್ಠ 1 ತಿಂಗಳಲ್ಲಿ ಮಾಡಿ ಮುಗಿಸ್ತೇವೆ. ಧನ್ಯವಾದ.